ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾಗ್ಯಲಕ್ಷ್ಮಿ ಇವತ್ತಿನ ಒಂದು ಎಪಿಸೋಡನ್ನು ನೋಡೋದಾದರೆ, ತಾಂಡವ್ಗೆ ಭಾಗ್ಯನ ಕಂಡ್ರೆ ಆಗೋದೇ ಇಲ್ಲ, ಹಾಗೇನೆ ಭಾಗ್ಯಳನ್ನು ಯಾವ ರೀತಿ ನಡೆಸಿಕೊಂಡಿದ್ದಾನೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅಷ್ಟೇ ಅಲ್ಲದೇನೆ ಇಲ್ಲಿ ಭಾಗ್ಯಳನ್ನು ಬಿಟ್ಟು ಶ್ರೇಷ್ಠ ಜೊತೆ ಇರೋದು ಮತ್ತು ಇಲ್ಲಿ ಭಾಗ್ಯಳಿಗೆ ಸ್ವಲ್ಪ ಕೂಡ ಬೆಲೆ ಕೊಡದೇ ಇರುವುದು, ಎಲ್ಲದನ್ನು ಕೂಡ ನೀವು ಅಬ್ಸರ್ವ್ ಮಾಡೇ ಇರ್ತೀರಾ. ಅದರಿಂದಾಗಿಯೇ ಇಲ್ಲಿ ಭಾಗ್ಯ ಕೂಡ ಇವಾಗ ಬೇಸತ್ತಿದ್ದು ಈ ಹಿಂದೆ ನಡೆದಿರುವಂಥ ಎಲ್ಲ ಘಟನೆಗಳನ್ನು ಕೂಡ ಹಾಗೆ ಒಂದು ಸಲ ನೆನಪು ಮಾಡಿಕೊಳ್ಳುತ್ತಾಳೆ. ನಿಮಗೂ ನೆನಪಿರಬಹುದು, ಭಾಗ್ಯಳ ಕೆನ್ನೆಗೆ ತಾಂಡವ್ ಎಷ್ಟು ಬಾರಿ ಹೊಡೆದಿದ್ದಾನೆ, ಎಷ್ಟು ಬಾರಿ ಅವಮಾನ ಮಾಡಿದ್ದಾನೆ ಅಂತ ಹೇಳಿ. ಹಾಗೆಯೇ ಶ್ರೇಷ್ಠನ ಜೊತೆ ಇರುವಂತಹ ಒಂದು ಅಕ್ರಮ ಸಂಬಂಧ ಇರಬಹುದು, ಅದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತೇ ಇದೆ. ಇದೆಲ್ಲದಿಂದ ಇರುವಾಗ ಭಾಗ್ಯ ಬೇಸತ್ತು ಹೋಗಿದ್ದು, ಕೊನೆಗೂ ಕೂಡ ತನ್ನ ಕತ್ತಲ್ಲಿ ಇರುವಂತಹ ತಾಳಿಗೆ ಯಾವುದೇ ರೀತಿಯಾದ ಬೆಲೆ ಇಲ್ಲ ಅನ್ನೋದು ಭಾಗ್ಯಗೂ ಕೂಡ ಅರ್ಥ ಆಗಿದೆ. ತಾವು ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದರಲ್ಲಿ ಸ್ವಲ್ಪನೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ಅನ್ನುವಂಥ ವಿಷಯ ಕೂಡ ಆಕೆಗೆ ರಿಯಲೈಸ್ ಆಗಿದ್ದು, ಅದನ್ನು ತನ್ನ ಅತ್ತೆಗೆ ತಿಳಿಸಿ ಹೇಳ್ತಾಳೆ. ಆದರೆ ಇದನ್ನೆಲ್ಲ ಯಾವಾಗ ಭಾಗ್ಯ ಯಾಕೆ ಮಾಡ್ತಾ ಇದ್ದಾಳೆ ಅಂತ ಹೇಳಿದರೆ, ಸ್ವತಃ ತಾಂಡವ್ ಹೇಳ್ತಾನೆ, ನನಗೆ ನಿನ್ನ ಮೇಲೆ ಸ್ವಲ್ಪನೂ ಕೂಡ ಪ್ರೀತಿ ಇಲ್ಲ, ನಾನು ನನ್ನ ಹೆಂಡತಿ ಅಂತ ಅಂದುಕೊಂಡೇನೇ ಇಲ್ಲ, ನಿನ್ನ ಕತ್ತಲ್ಲಿರುವಂಥ ತಾಳಿಗೆ ಯಾವುದೇ ರೀತಿಯಾದ ಬೆಲೆ ಕೂಡ ಇಲ್ಲ ಅಂತ ಹೇಳಿ ಸ್ವತಃ ತಾಂಡವ್ ಬಾಯಿಂದಲೇ ಬರುತ್ತೆ. ಅವರೇನೇ ಈ ತಾಳಿಗೆ ಬೆಲೆ ಕೊಡದೇ ಇದ್ಮೇಲೆ ಈ ತಾಳಿ ನನಗೆ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಯಾವಾಗ ಭಾಗ್ಯ ಬಂದಿದ್ದು, ಆ ತಾಳಿ ನನ್ನ ಕತ್ತಲ್ಲಿ ಭಾರ ಆಗ್ತಾ ಇದೆ ಅಂತ ಹೇಳಿ ಅದನ್ನು ತೆಗೆಯೋದಕ್ಕೆ ಮುಂದಾಗ್ತಾಳೆ. ಹಾಗೆಯೇ ಆ ತಾಳಿಯನ್ನು ಇಲ್ಲಿ ತಾಂಡವ್ ಮುಂದೆಯೇ ತೆಗಿತಾಳೆ. ಆವಾಗ ಇಲ್ಲಿ ಅವನ ಮತ್ತೆ ಅತ್ತೆ ಅಂದರೆ ಭಾಗ್ಯಳ ಅತ್ತೆ ಕೂಡ ಅಲ್ಲೇನೇ ಇರ್ತಾಳೆ. ಎಲ್ಲರ ಸಮ್ಮುಖದಲ್ಲೇನೆ ತನ್ನ ತಾಳಿಯನ್ನು ತೆಗೆದು ತಾಂಡವ್ ಕೈಯಲ್ಲಿ ಇಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ರೀತಿಯಾದ ಒಂದು ಘಟನೆ ಆಗುತ್ತೆ. ಒಂದು ಘಟನೆ ಆದಮೇಲೆ ತಾಂಡವ್ನ ಒಂದು ಬಿಹೇವಿಯರ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಸೊ ಅದನ್ನು ಕಾದು ನೋಡಬೇಕು. ಇತ್ತೀಚೆಗೆ ಸೀರಿಯಲ್ ಏನಿದೆ ತುಂಬಾ ಡ್ರ್ಯಾಗ್ ಮಾಡ್ತಾ ಇದ್ದರು. ಇವಾಗ ಒಂದು ಹಂತಕ್ಕೆ ಬಂದು ನಿಂತಿರುವುದು. ಭಾಗ್ಯ ಇವಾಗ ಉಲ್ಟಾ ಹೊಡೆದಿದ್ದು ತಾಂಡವ್ಗೆ ಇನ್ಮೇಲೆ ಆದರೂ ಭಾಗ್ಯಳ ಒಂದು ಇಂಪಾರ್ಟೆನ್ಸ್ ಅರ್ಥ ಆಗುವಂಥ ಚಾನ್ಸಸ್ ಇದೆ. ಈಗಲೂ ಕೂಡ ಅರ್ಥ ಆಗಿಲ್ಲ, ಈಗಲೂ ಕೂಡ ಸೀರಿಯಲ್ ಅನ್ನು ಡ್ರ್ಯಾಗ್ ಮಾಡದೆ ಹೋಗ್ತಾ ಇದ್ದರೆ ಅದಕ್ಕೂ ನಿಜಕ್ಕೂ ಒಂದು ರೀತಿಯಾದ ವರ್ಸ್ಟ್ ಸೀರಿಯಲ್ ಆಗೋ ಸಾಧ್ಯತೆ ಇದೆ. ಸೊ ಇಷ್ಟೆಲ್ಲ ಘಟನೆ ಆದ ಮೇಲಾದರೂ ಇಲ್ಲಿ ತಾಂಡವ್ನಲ್ಲಿ ಒಂದು ಸಣ್ಣ ಬದಲಾವಣೆಯೂ ಅಟ್ಲೀಸ್ಟ್ ಆಗಬೇಕು. ಆದರೆ ಸೀರಿಯಲ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇರಬಹುದು. ಮತ್ತೆ ಸೀರಿಯಲ್ ಡ್ರ್ಯಾಗ್ ಮಾಡೋ ಪ್ರಯತ್ನ ಅಂತ ಅನಿಸುತ್ತೆ. ಇವಾಗ ಭಾಗ್ಯ ತಾಳಿ ತೆಗೆದು ಕೊಟ್ಟಿರುವುದರಿಂದ ಸಾಕಷ್ಟು ಚರ್ಚೆಗಳಂತೂ ಆಗ್ತವೆ. ಇದು ಸರಿನಾ ತಪ್ಪಾ ಅಂತ ಹೇಳಿ. ಸೀರಿಯಲ್ ಆಗಿರೋದರಿಂದ ಒಪ್ಪಿಕೊಳ್ಳಬಹುದು, ಬಟ್ ತುಂಬ ಜನ ಫಾಲೋ ಮಾಡ್ತಾರೆ. ಅದರಿಂದಾಗಿ ಸರಿನಾ ತಪ್ಪಾ ಅನ್ನುವಂಥ ಚರ್ಚೆ ಆಗಬಹುದು.